ಈಗ ಈ ಒಂದು ಸುದ್ದಿ ಬಹಳ ಹೃದಯ ವಿದ್ರಾವಕ ಅಂತ ಅನ್ಸುತ್ತೆ. ಇಂಥ ಅನೇಕ ಸುದ್ದಿ ನೀವು ನೋಡಿರಬಹುದು. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ ಅನ್ನೋ ಮಾತನ್ನು ನೀವು ಕೇಳಿರಬಹುದು. ಕೆಟ್ಟ ಮಗ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಇರಲಾರಳು ಅನ್ನುವ ಮಾತಿನ ಸಾರಾಂಶ. 78 ವರ್ಷದ ತಾಯಿ, ಎಷ್ಟು ವರ್ಷ ಹೇಳಿ? ಬರೀ ತಾಯಿ ಅಲ್ಲ, 78 ವರ್ಷದ ತಾಯಿ, ಹಣ್ಣು ಮುದುಕಿ ಅಂತ ಹೇಳಬಹುದು ನಾವು ಆಡು ಭಾಷೆಯಲ್ಲಿ. ಆ ವೃದ್ಧ ಮಹಿಳೆಯನ್ನು, 78 ವರ್ಷದ ಆ ತಾಯಿಯನ್ನು ಬೇರೆ ಯಾರೋ ಹೊಡೆದಿಲ್ಲ ರೀ, ಒಬ್ಬ ನರರೂಪಿ ರಾಕ್ಷಸ ಮಗ ಥಳಿಸಿದ್ದಾನೆ. ಮಗ ಅವನೇನೋ, ಅವನಿಗೆ ಮನುಷ್ಯರು ಅಂತಿರೋ ರಾಕ್ಷಸರು ಅಂತಿರೋ ನೀವು ಡಿಸೈಡ್ ಮಾಡಿ. ಹೆಂಗ್ರಿ ಮನಸ್ಸು ಬರುತ್ತೆ ಅಂತ ನಿಮ್ಗೆ ಅನಿಸುತ್ತೆ. ಪ್ರತಿಯೊಬ್ಬ ಮನುಷ್ಯರಿಗೂ ಅನಿಸುತ್ತೆ. ತಾಯಿಯ ತವರು ಮನೆ ಆಸ್ತಿಗಾಗಿ ಹೆತ್ತೊಡಲಿಗೆ ಬೆಂಕಿ ಇಟ್ಟಂಥ ಮಗ ನೋಡಿ, ಇಂಥವರು ಇರ್ತಾರೆ. ಎಲ್ಲಿ ನಡೆದಿರೋದಿದು? ಬೆಳಗಾವಿಯಲ್ಲಿ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ರಾಯಬಾಗ್ ತಾಲೂಕಿನ ಮಾಡಲ್ಗಿ ಅನ್ನೋ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘೋರ ದುರಂತ ಇದೆ. ದುರಂತ ಅಂತ ಅನ್ನೋದು ಇನ್ನೇನು ಅಂತೀರ ಹೇಳಿ? ಹೆತ್ತ ತಾಯಿಯನ್ನೇ ಬಡಿದು ಬೀದಿಗೆ ತಳ್ತಿದ್ದಾನೆ ಹಾಲಪ್ಪ ಅನ್ನೋ ವ್ಯಕ್ತಿ. ಹಾಳಪ್ಪ ಮಾಡ್ತಿದ್ಯಲ್ಲಪ್ಪ. ಮಗನ ರಾಕ್ಷಸಿ ಹೊಡೆತಕ್ಕೆ, ಮಗನ ಆ ಕ್ರೂರ ಕೃತ್ಯಕ್ಕೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಸತ್ಯವ್ವ, ತಾಯಿ ಹೆಸರು. ಗೃಹಲಕ್ಷ್ಮಿ ವೃದ್ಧಾಪ್ಯ ವೇತನ ಹಣಕ್ಕೂ ಕೂಡ ಈ ಕಿರಾತಕ ಹಾಲಪ್ಪ ಕನ್ನ ಹಾಕ್ತಾನಂತೆ. ಚಿಕ್ಕೋಡಿಯ ಬೆಳಕೂಡ ಗ್ರಾಮದಲ್ಲಿ ಪಾಪ ವೃದ್ಧೆ ಸತ್ಯವ್ವ ಅನ್ನೋ ತಾಯಿ ಆಶ್ರಯ ಪಡೆದಿದ್ದಾರೆ. ಸದ್ಯ ಬದುಕಿದ್ದಾರೆ, ಆದರೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ನೋಡಿ, ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ತಾಯಿ ತವ್ರ ಮನೆ, ಇವರಿಗೆ ದುಡಿಯೋಕ್ಕಾಗಲ್ಲ. ನೋಡಿ ಏನು ಎಷ್ಟು ನಿಮ್ಮ ಮನಸ್ಸಿನಲ್ಲಿ ಬೈಗುಳ ಬರ್ತಾವೆ, ಅವೆಲ್ಲ ಬೈಗುಳಗಳು ನನ್ನ ಬಾಯಲ್ಲೂ ಬರ್ತಾ ಇದ್ದಾವೆ, ಆದರೆ ಹೇಳ್ತಾ ಇಲ್ಲ ಅಷ್ಟೇ. ಹಾಲಪ್ಪ ಖಾಂಡೇಕರ್ ಅಂತೆ. ನೋಡಿ, ಇಂಥವ್ರು ಇದ್ರೆಷ್ಟು ಬದುಕಿದ್ರೆಷ್ಟು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ವಾ? ಆದರೆ ಆ ತಾಯಿಯನ್ನು ಹೆಂಗ್ರಿ ಮನಸ್ಸು ಬರುತ್ತೆ ಇವರಿಗೆಲ್ಲ. 78 ವರ್ಷ, ಮಾತೃದೇವೋಭವ ಅಂತೀವಿ. ಅದಕ್ಕೆ ದೊಡ್ಡವ್ರು ಹೇಳಿದ್ದು ಅಲ್ವೇ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಅಂದರೆ ಯಾವುದೇ ಕಾರಣಕ್ಕೂ ಕೆಟ್ಟ ತಾಯಿ. ಓಹ್, ವೆರಿ ಇಂಟ್ರೆಸ್ಟಿಂಗ್. ಹಾಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ ರೀ. ಏನು ನಾವು ಸುದ್ದಿ ಓದಿದ್ ನಿಜಾನ ಸುಳ್ಳು ರೀ? ಅದು ಸುಳ್ಳು ಐತ್ರಿ ಸರ್. ನಮ್ಮವ್ವ ಮಂದ್ ಬುದ್ಧಿ ಕೆದಾಳ್ರಿ. ಮತ್ತ ಅವ್ರ ನೀವೇನ್ ಮಾಡಕತ್ತೀರಿ ಈಗ? ಎಲ್ಲಲ್ಲ, ಒಂದ್ ನಿಮಿಷ. ಈಗ ನೀವು ಹೇಳೋ ಸುಳ್ಳೋ ಅದು ಸುಳ್ಳೋ ನಂಗೆ ಕನ್ಫರ್ಮ್ ಮಾಡ್ಬೇಕು ನೀವು. ನಾ ಇಷ್ಟೊತ್ತವರೆಗೂ ನಮ್ಗೆ ಸಿಕ್ಕಿರೋ ಸುದ್ದಿ ನೋಡಿ ನಿಮ್ಮನ್ನ ಸಿಕ್ಕಾಪಟ್ಟೆ ಶಾಪ ಹಾಕ್ಬಿಟ್ಟಿದೀವಿ ನಾವೆಲ್ಲ. ನಿಮ್ಗೆ ಆಗೈತಿ ಸರ್. ಅದ ಹೊಟ್ಟಿಗಿಚ್ಚಿನ ಅವ್ರು ಸುಳ್ಳ ಮಾಡ್ಯಾರ್ರಿ ಸರ್. ನೀವು ಬಂದಿಂದ ನಮ್ಮ ಊರ್ ಜನ ಎಲ್ಲ ಕೇಳ್ರಿ. ಹಾಲಪ್ಪ ಅವ್ರು ಏನ್ ಮಾಡ್ತಿರ್ತಾವು? ಏನ್ ಮಾಡ್ಕೊಂಡಿದ್ದೀರಿ? ಏನ್ರಿ ಏನ್ ಮಾಡ್ತೀರಿ ನೀವು? ಏನ್ ಕೆಲಸ ಏನ್ ಮಾಡ್ತೀರಿ? ಸೇತಿಗೆ ಮಾಡ್ತೇವ್ರಿ ಸರ್. ಸೇತಿಗೆ ಮಾಡ್ತೇವ್ರಿ. ಸೇತಿಗೆ ಅಂದ್ರೆ ಹೊಲದಾಗ ರೀ. ಹೊಲದಾಗ. ನೀವು ರೈತರಾ? ರೈತರು. ಏನಿದು? ಯಾರು ಏನ್ ಮಾಡ್ಯಾರ? ಇವ್ರು ಹೊಟ್ಟಿಗಿಚ್ಚಿನವ್ರಿ. ಯಾರು ಹೊಟ್ಟಿಗಿಚ್ಚಿನವ್ರಿ? ಆರಾಮ್ ಮಾತಾಡ್ರಿ. ಫಸ್ಟ್ ಹಾಲಪ್ಪ ಅವ್ರಿ ಆರಾಮ್ ಮಾತಾಡ್ರಿ. ಎಷ್ಟು ವರ್ಷ ನಿಮ್ಗೆ? ನಮಗ 56 ವರ್ಷ ರೀ. ನಿಮ್ಗೆ 56 ವರ್ಷ ರೀ. ಯಾರೆಲ್ಲ ಅದಿರಿ ಮನ್ಯಾಗ? ಮನ್ಯಾಗ ಯಾರೆಲ್ಲ ಅದಿರಿ? ಇದು ನಮ್ಮ ಅಪ್ಪಾರು ಅದಾರ್ರಿ. ನಮ್ಮ ಮಕ್ಕಳು ಅದಾರ್ರಿ. ಎಲ್ಲ ಸಾಲಿಗೆ ಅದಾವ್ರಿ ಹುಡುಗರ್ರಿ. ಮತ್ ಸರ್ ನಿಮ್ಗೆ ಆಕ್ಚುಲಿ ಅವ್ವ ಹೆಂಗದಾರ್ರಿ? ಅವ್ವ ಹೆಂಗೈತಿ? ಅವ್ರಿ ಏನಾಗಿತ್ರಿ, ಅದ ಹೊಲಕ್ಕಾಗಿ ಕರ್ಕೊಂಡ್ ಹೋಗ್ಯಾರ. ಹೆಸರ್ಲ 4 ಎಕರೆ ಹೊಲ ಆಗಿತ್ರಿ. ಹೊಲಕ್ಕಾಗಿ ಅವರಾಗೆ ಓದಾರಿ. ನಮ್ಮಲ್ಲಿ ಅವ್ರೆಲ್ಲ ಚಲೋನ ಇದ್ದಿರಿ. ಇವ್ರು ಹೊಟ್ಟಿ ಕಿಚಿನ ಅವ್ರು ಏನ್ ಮಾಡ್ಯಾರ್ರಿ ಸರ್? ನಿಮ್ಮ ಅವ್ವ ಹೆಂಗದಾರ್ರಿ ಈಗ ಸದ್ಯಕ್ಕೆ? ಎಲ್ಲದಾರ್ರಿ? ಆಕಿ ತವ್ರ ಮನೆಗೆ ಅದಾಳ್ರಿ. ಹೌದಾ? ಹ್ಞೂನ್ರಿ. ಯಾಕದಾರ್ರಿ ಅಲ್ಲೇ? ನಿಮ್ ಕೂಡಿಲ್ಲ? ಆಕಿ ಹೊಲಕ್ಕಾಗಿ ಕರ್ಕೊಂಡ್ ಹೋಗ್ಯಾರ ಅವ್ರು. ಯಾರು ಹೋಗ್ಯಾರ್ರಿ? ಅವ್ರ ಅಣ್ಣ ಹೊಲಕ್ಕಾಗಿರಿ. ಅವ್ರ ಅಣ್ಣಗೆಲ್ಲ ಆರಾಮಿಲ್ಲ ಅಂದ್ರಿ. ಅವ್ರು ಕರ್ಕೊಂಡ್ ಹೋಗ್ಯಾರ್ರಿ. ನಾವ ಇಲ್ಲಿದ್ದವ್ರು ಮುದ್ದಮ್ ಹೋಗಿ ಕಿಸಂದ್ರಿ. ನಮ್ಮಲ್ಲಿ ಅವ್ರು 2 ಜನ ಹೋಗಿರಿ. ಅದನ್ನ ಅವ್ರನ್ನ ಕರ್ಕೊಂಡ್ ಹೋಗಿ ಹಿಂಗ ಮುದ್ದಮ್ಮ ಬೇಕತ್ಲೆ ಅಸಹ್ಯ ಮಾಡ್ಬೇಕಂದ್ ಮಾಡ್ಯಾರ್ರಿ. ನಮ್ಮ ಊರಾಗ ಇದು ಎಲ್ಲಾ ಹಿರಿಯರ್ನ ಕೇಳ್ರಿ. ಅವ್ರನ್ನ ಕೇಳೋದಾತ್ರಿ. ನಿಮ್ಮದನ್ನ ಹೇಳ್ರಿ ಆರಾಮಾಗಿ. ನಿಮ್ಮ ಅವ್ವ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ರೀ? ಅದನ್ನ ಹೇಳ್ರಿ. ನಮ್ಮ ಅವ್ವ ನಾನಾ ಜೋಪಾನ ಮಾಡೋರ್ಲೆ ಮತ್ತೇನ್ ಬೇರೆದವ್ರು ಮಾಡ್ತಾರ? ಅದನ್ನ ಹೇಳ್ರಿ. ನಾವು ಮಾಡಲ್ಲ, ನೀವು ಮಾಡಲ್ಲ, ನಮ್ಗ ಇಷ್ಟು ಕೋಪ ಬರ್ತದ ಅಂದ್ರೆ ನಿಮ್ಗೆ ಎಷ್ಟು ಬರ್ಬೇಕಲ್ವಾ? ಹಿಂಗೆಲ್ಲ ಹೇಳ್ದಾಗ ಹೆಂಗಿರ್ಬೇಕು ನೀವು? ಅದಕ್ಕೆ ಯಾಕೆ ಆಸ್ಪದ ಕೊಟ್ಟಿರಿ ನೀವು ಇಷ್ಟೆಲ್ಲ ಮಾಡಾಕ?
ಅವ್ರು ಬರೋಣ ಇಲ್ರಿ ಅವ್ರು ಹಚ್ಕೊಡ್ಲಾದ್ರಿ ಹೊಲಕ್ಕಾಗಿ ಕರ್ಕೊಂಡ್ ಅಲ್ರಿ ಹೋಗ್ಯಾರ್ರಿ ಅವ್ರು. ನಿಮ್ ತಾಯಿ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ, ಇರೋ ಬರೋರೆಲ್ಲ ಯಾಕೆ ನಿಮ್ಮ ಮೇಲೆ ಮಾತಾಡ್ತಾರ್ರಿ? ಇಲ್ರಿ ನಾವು ಚೆನ್ನಾಗೇ ನೋಡಿದೇವ್ರಿ, ನಾವ್ ಏನೋ ತಪ್ಪನೇ ಇಲ್ರಿ, ಬೇರೆದವ್ರ ಹೊಟ್ಟಿ ಕಿಚ್ಚನ ಅವ್ರು ಬೋದ್ ಮಾಡಿ ಇದನ್ನ ಹೊಲಕ್ಕಾಗಿ ಹೋದ್ರಿ ಯಾಕ್ರಿ ಹೊಟ್ಟೆ ಕಿಚ್ಚ ಎದಕ್ರಿ? ನಿಮ್ಮ ಮೇಲೆ ಯಾಕೆ ಮಾಡ್ಬೇಕ್ರಿ ಹೊಟ್ಟೆ ಕಿಚ್ಚ? ಇದ್ರಿ ಹೊಲಕ್ಕಾಗಿ ಓದ್ ಕಿಶನ್ ಕಾಡದಾರ್ರಿ, ನಾವ್ ಏನ್ರ 4 ಎಕರೆ ಹೊಲ ಐತೆ, ಅದ್ರ ಮೇಲೆ ನೀವು ಕಣ್ಣು ಹಾಕಿರಿ ಅಂತ ನಿಮ್ಮ ಮೇಲೆ ಆರೋಪ ಮಾಡಕ್ ಕುಂತಾರ ಅದಲ್ರಿ? ಏ ಸರ್ ಇಲ್ರಿ, ನಾವ್ ಹೊಲದ ಮೇಲೆ ಕಣ್ಣ ಇಲ್ಲ. ನಾನು ಹೊಲನ 7.5 ಎಕರೆ ತೋಟ ಐತ್ರಿ, ನಾವ್ ಒಬ್ಬ ಇದೇನ್ರಿ. ಈಗ ನಿಮ್ಮ ಅವ್ರಿಗೆ ಹೊಡೆದಿರೇನ್ರಿ ನೀವು? ಇಲ್ರಿ ಏನ್ ಮಾಡಿರಿ? ನಮ್ಮ ಅವಾಗ ಏನೂ ಮಾಡಿಲ್ರಿ ನಾವು. ನಿಮ್ಮ ಅವ್ರಿಗೆ ನೀವು 78 ವರ್ಷ ಅದಾರ ಹೌದಲ್ರಿ? ಹೌದ್ರಿ, ನಾವ್ ಜೋಪಾನ ಮಾಡ್ದ ನಮ್ಮ ಅವ್ವ ಯಾರದಾರ ಈಗ? ನಿಮ್ಮ ಅವ್ರ ಕೂಡ ಯಾರದಾರ ಈಗ? ಯಾರ್ರಿ ಅವ್ರ ತವ್ರ ಮನೆ ಅವ್ರಿ. ಅವ್ರ ಯಾಕೆ ಅಲ್ಲದಾರ್ರಿ? ನಿಮ್ಮ ಅವ್ರನ್ನ ಯಾಕೆ ಅಲ್ಲಿ ಕಳ್ಸಿರಿ? ಸರ್ ಇಲ್ರಿ, ನಾವ್ ಅವ್ರ ಕರ್ಕೊಂಡ್ ಹೋಗಿದಾರ ಹೊಲಕ್ಕಾಗಿರಿ, ಹೊಲ ಸಹಿ ಮಾಡಿ ಹೊಲಕ್ಕೆ ಹಾಕಿ ಸರ್ 4 ಎಕರೆ ಹೊಲ ಆಗಿತ್ರಿ. ನೀವ್ ಯಾಕೆ ಹೋಗಿಲ್ರಿ? ನೀವು ಬಿಟ್ಟು ಯಾರು ಬಿಟ್ಟು ನೀವು ಬಿಟ್ಟು ಬಂದಿಲ್ಲ? ಚಲೋ ನೋಡ್ಕೊಳಕ್ ಕುಂತಿ ನಿಂತಿರಲ್ಲ, ಅವ್ರ ಜೊತೆ ಏನೇನ್ ಮಾಡ್ತೀರಿ ಹೇಳ್ರಿ? ಏನೇನ್ ಅವ್ರ ಮಾತಾಡ್ತೀರಿ? ಕರ್ಕೊಂಡ್ ಹೋಗ್ಯಾರ್ರಿ ಸರ್, ಅವರಾಗೆ ಕರ್ಕೊಂಡ್ ಹೋಗ್ಯಾರ್ರಿ ಸರ್. ನಿಮ್ಮ ಅಪ್ಪರೆಲ್ಲ ಆರಾಮದಾರ್ರಿ? ಆರಾಮದಾರಲ್ಲ ಅದಾರ ನಮ್ಮ ಅಪ್ಪ. ಎಲ್ರು ನಿಮ್ ಗುಣಗಾನ ಮಾಡ್ತಾರದಲ್ರಿ ಎಲ್ರು? ನೀವ ಓರಿ ಹಾಲಪ್ಪರ್ ಅಂದ್ರೆ ಬಹಳ ಬೇಸ್ ಚಲೋ ಅಂತಾರನ್ರಿ ಎಲ್ಲಾರು? ಇದ್ ಮತ್ ಹೊಟ್ಟಿಗೆ ಸುಳ್ಳ ಮಾಡ್ರ ಮತ್ತೆ ಏನವ್ರಿ, ಏನ್ ತಿಳ್ಕೊಳವ್ರಿ? ಕಾಣದ ಕಣ್ಣನ್ನ ಏನ್ರ ಅನಾವ್ರಿ? ಕರೆಕ್ಟ್ ಇದ್ರೆ ಕರೆಕ್ಟ್ ಇರೋದ್ರಲ್ಲ ಇದ. ಅಲ್ರಿ ಹಾಲಪ್ಪರ, ನೀವು ಹೇಳೋದು ನಿಜಾನೋ ಸುಳ್ಳು ಒಂದು ಗೊತ್ತಿಲ್ಲ, ತಿಳಿವಲ್ದು ನಮ್ಗ. ಯಾಕಂತ ಹೇಳಿದ್ರೆ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಕೆಟ್ಟದಾಗ ಮಾತಾಡಿದಾರೆ, ಯಾವ್ದನ್ನ ನಂಬೋಣ ನಾವು? ಸರ್ ಬೇಕತ್ಲೆ ಮಾಡ್ಯಾರ 100ಕ್ಕೆ 100 ಇದು ಸುಳ್ಳು ಐತ್ರಿ. ಅವ್ರು ನಮ್ಮ ಅವ್ವ ಹೇಳುದು ಸುಳ್ಳು ಹೇಳಿಸಾರ. ನಮ್ಮ ಅವಾಗ ನಿಮ್ಗೆ ₹1,00,000 ಕೊಡ್ತೇವೆ ಅಂತಾರ್ರಿ ಅವ್ರ. ನಿಮ್ಮ ಅವ್ರ ಕೂಡ ಫೋನ್ ಮಾಡಿಸ್ರಿ, ಮಾತಾಡ್ಸ್ರಿ ನೆಕ್ಸ್ಟ್. ನಮ್ಮ ಅವ್ವ ಇಲ್ಲಿ ಇಲ್ರಿ ಅವ್ರ. ಹಾ, ನಮ್ ಹೋದಾಗ ಮಾತಾಡ್ಸ್ರಿ, ಹೋದಾಗ ವಿಡಿಯೋ ಮಾಡ್ಬಿಟ್ಟು ಕಳಿಸ್ರಿ ನಮಗ, ಅವಾಗ ಬಗೆ ಹರಿತೈತಿ. ಯಾವ ಮಾತು ನಂಬೋಕಾಗಲ್ರಿ ಈಗ, ಅದಕ್ಕಾಗಿ. ಆದ್ರೂ ಧೈರ್ಯ ಮಾಡಿ ಫೋನ್ಯಾಗ ಬಂದಿರಲ್ಲ, ಥ್ಯಾಂಕ್ ಯು. ಓಕೆ.